ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ನಾವು ಮಾಡ್ಯೂಲ್ 4ಅಲ್ಲಿ ಪ್ಲೇಲಿಸ್ಟ್ನ ಒಂದು ವಿಡಿಯೋ ಆಗಿ ಮರ್ಜ್ ಮಾಡಿ ಒಂದು ಶಾಟ್ ಹಾಕಿದ್ದೀವಿ. ಏನಕ್ಕೆ ಅಂದರೆ ನಿಮಗೆ ಪ್ಲೇಲಿಸ್ಟ್ನ ಫೈಂಡ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಓಕೆನಾ, ಇವಾಗ ಮಾಡ್ಯೂಲ್ 4ಅಲ್ಲಿ ಕಂಪ್ಲೀಟಾಗಿ ಏನು ಸ್ಟಡಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಆ್ಯಂಡ್ ಈ ಮಾಡ್ಯೂಲ್ 4 ಅನ್ನೋದು ಈಸಿಯೆಸ್ಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಆರಾಮಾಗಿ ಮಾಡ್ಯೂಲ್ 4ನ ಸ್ಟಡಿ ಮಾಡ್ಬೋದು. ನೀವು ಯಾವ ಮಾಡ್ಯೂಲ್ನ ಸ್ಕಿಪ್ ಮಾಡಿದ್ರೂ ಈ ಮಾಡ್ಯೂಲ್ನ ಸ್ಕಿಪ್ ಮಾಡಿಬಿಡಿ. ಓಕೆನಾ, ಇದರಲ್ಲಿ ತುಂಬ ಕಡಿಮೆ ಟಾಪಿಕ್ಸ್ ಇದೆ ಆ್ಯಂಡ್ ಈಸಿಯಾಗಿ ಸಾಲ್ವ್ ಮಾಡುವಂಥ ಟಾಪಿಕ್ ಇದೆ. ಓಕೆನಾ, ಲೆಟ್ ಸ್ಟಾರ್ಟ್. ಫಸ್ಟ್ ಏನೇನು ಟಾಪಿಕ್ ಇದೆ ಅಂತ ನೋಡೋಣ. ನಾರ್ಮಲ್ ಫಾರ್ಮ್ಸ್ ಫಾರ್ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್. ಈ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ಗೆ ಫಾರ್ಮ್ಸ್ ಇದೆ, 2 ಫಾರ್ಮ್ ಇದೆ. ಅದು CNF ಅಂದರೆ ಚಾಮ್ಸ್ಕಿ ನಾರ್ಮಲ್ ಫಾರ್ಮು ಮತ್ತು GNF ಅಂದರೆ ಗ್ರೇಬ್ಯಾಕ್ ನಾರ್ಮಲ್ ಫಾರ್ಮ್ ಅಂತ. ನಮ್ಮ ಲಕ್ಕಿಗೆ ಈ GNF ಇದೆ ಅಲ್ಲ, ಇದು 2022 ಸ್ಕೀಮ್ ಅವ್ರಿಗೆ, ಇವಾಗ ಎಕ್ಸಾಮ್ ಬರೆಯೋರಿಗೆ ಡಿಲೀಟ್ ಆಗಿದೆ. ಸೊ ನಮಗೆ ಈ ಕ್ವೆಶನ್ ಬರಲ್ಲ. ಇಫ್ ಇನ್ ಕೇಸ್ ಈ ಕ್ವೆಶನ್ GNF ಮೇಲೆ ಕ್ವೆಶನ್ ಬಂದರೆ ಕ್ವೆಶನ್ ನಂಬರ್ ಹಾಕ್ಬಿಟ್ಟು ಬನ್ನಿ, ನಿಮಗೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲೂ ಅಷ್ಟೇ ಈ ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ಕ್ವೆಶನ್ ಅರೈವ್ ಆದರೆ ಹಂಗೆ ಮಾಡಿ ಬನ್ನಿ. ಓಕೆನಾ, ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಐ ಡೋಂಟ್ ನೋ ಏನಕ್ಕೆ ಕೊಟ್ಟಿದ್ದಾರೆ ಅಂತ, GNF ಪ್ರಾಬ್ಲಮ್ನೇ ಕೊಟ್ಟಿದ್ದಾರೆ, ಆದರೆ ಇದು ನಮ್ಮ ಸ್ಕೀಮಾದಲ್ಲಿ ಇಲ್ಲ. ನೆಕ್ಸ್ಟ್, ದ ಪಂಪಿಂಗ್ ಲೆಮ್ಮಾ ಫಾರ್ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂದರೆ ಇದು ಒಂದು ಥಿಯರಮ್ಮು. ಇದನ್ನೇ ಯೂಸ್ ಮಾಡಿಕೊಂಡು ದ ಲ್ಯಾಂಗ್ವೇಜ್ ಇಸ್ ನಾಟ್ ಕಾಂಟೆಕ್ಸ್ಟ್ ಫ್ರೀ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟು, ಕ್ಲೋಜರ್ ಪ್ರಾಪರ್ಟೀಸ್ ಆಫ್ CFL, ಇದು ಥಿಯರಿ ಕ್ವೆಶನ್. ಓಕೆನಾ, ಈ CNF ಪ್ರಾಬ್ಲಮ್ ಇದೆ ಅಲ್ವಾ, CNF ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟು. ಯಾಕಂದರೆ ಅವ್ರಿಗೆ GNF ಕ್ವೆಶನ್ ಕೊಡೋಕ್ಕಾಗಲ್ಲ, ಅಂದರೆ CNF ಮೇಲೆ ಕ್ವೆಶನ್ ಕೊಡಬೇಕು. CNFನ ಅವರು 10 ಮಾರ್ಕ್ಸ್ವರೆಗೂ ಕ್ವೆಶನ್ ಕೇಳ್ತಾರೆ. ಓಕೆನಾ, ಇದರಲ್ಲಿ ನಾವು 3 ಮೆಥಡ್ಸ್ನ ಯೂಸ್ ಮಾಡ್ಕೋತೀವಿ. ದಟ್ ಈಸ್ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್, ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್, ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್. ಈ 3 ಪ್ರೊಡಕ್ಷನ್ನ ನೀವು ಕಂಪ್ಲೀಟಾಗಿ ಕಲ್ತ್ಕೊಂಡ್ರಿ ಅಂದರೆ CNF ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಆಲ್ಸೋ CNF ಪ್ರಾಬ್ಲಮ್ ಜೊತೆಗೆ ಈ ಕ್ವೆಶನ್ನು ಸಪ್ರೇಟಾಗಿ ಕೊಡ್ಬೋದು. ಒಂದು ಪ್ರೊಡಕ್ಷನ್ನ ಕೊಟ್ಬಿಟ್ಟು ಎಲಿಮಿನೇಟ್ ದ ಯೂಸ್ಲೆಸ್ ಪ್ರೊಡಕ್ಷನ್, ಎಲಿಮಿನೇಟ್ ದ ಯೂನಿಟ್ ಪ್ರೊಡಕ್ಷನ್, ಈ ಥರ ಇದಕ್ಕೆ ಸಪ್ರೇಟ್ ಕ್ವೆಶನ್ಸು ಕೂಡ ಕೇಳ್ಬೋದು. ಓಕೆನಾ, ಇವಾಗ ಎಲ್ಲ ಟಾಪಿಕ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಫಸ್ಟು ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಅವರು ಪ್ರೊಡಕ್ಷನ್ಸ್ನ ಕೊಟ್ಟಿದ್ದಾರೆ. ಈ ಪ್ರೊಡಕ್ಷನಲ್ಲಿ ನಾವು ಎಪ್ಸಿಲಾನ್ ಪ್ರೊಡಕ್ಷನ್ನ ರಿಮೂವ್ ಮಾಡಬೇಕಾಗತ್ತೆ. ನೋಡಿ, ಏನೇನು ಪ್ರೊಡಕ್ಷನ್ನ ಕೊಟ್ಟಿದ್ದಾರೆ. S ಪ್ರೊಡಕ್ಷನ್ನು, A ಪ್ರೊಡಕ್ಷನ್, B ಪ್ರೊಡಕ್ಷನ್, C, D, ಇಷ್ಟು ಪ್ರೊಡಕ್ಷನ್, ಟೋಟಲ್ 5 ಪ್ರೊಡಕ್ಷನ್ ಇದೆ. ಇದರಲ್ಲಿ ಎಲ್ಲೆಲ್ಲಿ ಎಪ್ಸಿಲಾನ್ ಪ್ರೊಡಕ್ಷನ್ ಇದೆ ಅಂತ ಫಸ್ಟ್ ಚೆಕ್ ಮಾಡಬೇಕು. ನೋಡಿ, B ಗಿವ್ಸ್ ಎಪ್ಸಿಲಾನ್ ಪ್ರೊಡಕ್ಷನ್ ಅಲ್ವಾ. ನೆಕ್ಸ್ಟ್, C ಗಿವ್ಸ್ ಎಪ್ಸಿಲಾನ್ ಪ್ರೊಡಕ್ಷನ್, 2 ಎಪ್ಸಿಲಾನ್ ಪ್ರೊಡಕ್ಷನ್ ಬಂತಾ. ಆ್ಯಂಡ್ ಇವಾಗ ಏನು ಮಾಡಬೇಕಂದ್ರೆ ಈ B ಮತ್ತು C ಎಲ್ಲಿ ಅಪ್ಲೈ ಆಗಿದೆ ಅಂತ ಚೆಕ್ ಮಾಡಬೇಕು. ಓನ್ಲಿ B ಆ್ಯಂಡ್ C. ನೋಡಿ, ಇಲ್ಲಿ BC, A ಗಿವ್ಸ್ BC ಅಂತ ಬಂದಿದೆ. ಸೊ BC ನಲ್ಲೆಬಲ್ ಆದರೆ A ಆಲ್ಸೋ ನಲ್ಲೆಬಲ್ ಅಂತ. ಓಕೆನಾ, ಇವಾಗ BCA ನಲ್ಲೆಬಲು. ಈ 3 ವೇರಿಯೇಬಲ್ ಎಲ್ಲಿದೆ ಅಂತ ಚೆಕ್ ಮಾಡೋಣ. ABCA ಅಂತ ಇದೆ, ಬೇರೆ ವೇರಿಯೇಬಲ್ಸ್ ಇಲ್ಲ, ಬಟ್ ಟರ್ಮಿನಲ್ ಇದೆ. ಓಕೆನಾ, ಸೊ ಎಸ್ನ ನಾವು ನಲ್ಲೆಬಲ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ACB ಈ 3 ಕೂಡ BC ನಲ್ಲೆಬಲ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ, ನಲ್ಲೆಬಲ್ ವೇರಿಯೇಬಲ್ಸ್. ಇವಾಗ ಎಪ್ಸಿಲಾನ್ ವ್ಯಾಲ್ಯೂಸ್ನ ನಾವು ರಿಮೂವ್ ಮಾಡಿಕೊಂಡು ಪ್ರೊಡಕ್ಷನ್ನ ಬರಿಬೇಕು. ಪ್ರೊಡಕ್ಷನ್ ಹೆಂಗೆ ಬರೆಯೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಪ್ರೊಡಕ್ಷನ್ಸ್, ಫಸ್ಟ್ ಪ್ರೊಡಕ್ಷನ್ ಏನಿದೆ ಅದನ್ನು S ಗಿವ್ಸ್ ABCA ಆರ್ BD ಅಂತ ಇದೆ ಅಲ್ವಾ. S ಪ್ರೊಡಕ್ಷನ್ನು ಫಸ್ಟು ಸೇಮ್ ಹಂಗೆ ಬರ್ಕೋಬೇಕು, ABCA ಆರ್. ಇವಾಗ ಏನಾದರೂ ನಲ್ಲೆಬಲ್ ಕ್ಯಾರೆಕ್ಟರ್ ಯಾವುದಿದೆ, BCA ಅಲ್ವಾ. ಫಸ್ಟು Bನ ನಲ್ಲೆಬಲ್ ಮಾಡಿದ್ರೆ ಏನು ಪ್ರೊಡಕ್ಷನ್ ಬರುತ್ತೆ, ACA ಬರುತ್ತೆ. ಓಕೆನಾ, ನೆಕ್ಸ್ಟ್ Cನ ನಲ್ಲೆಬಲ್ ಮಾಡಿದ್ರೆ ಏನು ಕ್ಯಾರೆಕ್ಟರ್ ಬರುತ್ತೆ, ABA ಬರುತ್ತೆ. ಓಕೆನಾ, ನೆಕ್ಸ್ಟ್ ಎನ ನಲ್ಲೆಬಲ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ, BCA. ಓಕೆನಾ, ಒಂದೊಂದನ್ನೇ ನಲ್ಲೆಬಲ್ ಮಾಡಿದ್ರೆ ಏನು ವ್ಯಾಲ್ಯೂಸ್ ಬರುತ್ತೆ ಅಂತ ಬರ್ಕೊಂಡ್ವಿ. ಇವಾಗ 2 ವ್ಯಾಲ್ಯೂನ ನಲ್ಲೆಬಲ್ ಮಾಡಿಕೊಂಡು ಬರೆಯೋಣ. ABನ ನಲ್ಲೆಬಲ್ ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ, CA ಬರುತ್ತೆ. BCನ ನಲ್ಲೆಬಲ್ ಮಾಡಿದ್ರೆ AA ಬರುತ್ತೆ. ACನ ನಲ್ಲೆಬಲ್ ಮಾಡಿದ್ರೆ BA ಬರುತ್ತೆ. ಈ 3 ನಲ್ಲೆಬಲ್ ಮಾಡಿದ್ರೆ
ಓನ್ಲಿ ಟರ್ಮಿನಲ್ ಎ ಬರುತ್ತೆ. ಓಕೆನಾ, ಪ್ರೊಡಕ್ಷನ್ ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯ್ತು ಅಲ್ವಾ. ನೆಕ್ಸ್ಟ್ ಪ್ರೊಡಕ್ಷನ್ ಏನಿದೆ, ಎ ಗಿವ್ಸ್ ಬಿ ಸಿ ಅಂತ ಇದೆ. ಇದಕ್ಕೆ ಪ್ರೊಡಕ್ಷನ್ನ ಬರ್ಕೊಳ್ಳೋಣ. ಇದು ಎಸ್ ಪ್ರೊಡಕ್ಷನ್, ಎ ಪ್ರೊಡಕ್ಷನ್, ಫಸ್ಟು ಬಿ ಸಿ ಹಂಗೆ ಬರ್ಕೊಳ್ಳಿ ಇದ್ರ ಜೊತೆ. ಆ್ಯಂಡ್ ಆಲ್ಸೋ ಅನದರ್ ಒನ್ ಪ್ರೊಡಕ್ಷನ್ ಬಿ ಡಿ ಇದೆ ನೋಡಿ, ಇದನ್ನು ಬರ್ಕೊಳ್ಳಿ ಬಿ ಡಿ. ನೆಕ್ಸ್ಟ್ ಎ ಪ್ರೊಡಕ್ಷನ್, ಬಿ ಸಿ ಇದೆ, ಬಿ ಸಿ. ಬಿ ಸಿಯಲ್ಲಿ ಬಿನ ನಲ್ಲೆಬಲ್ ಮಾಡಿದ್ರೆ ಏನು ಪ್ರೊಡಕ್ಷನ್ ಆಗುತ್ತೆ, ಸಿ ಪ್ರೊಡಕ್ಷನ್ ಆಗುತ್ತೆ. ಸಿನ ನಲ್ಲೆಬಲ್ ಮಾಡಿದ್ರೆ ಏನು ಪ್ರೊಡಕ್ಷನ್ ಆಗುತ್ತೆ, ಬಿ ಪ್ರೊಡಕ್ಷನ್ ಆಗುತ್ತೆ. ಎರಡು ನಲ್ಲೆಬಲ್ ಮಾಡಿದ್ರೆ ಎಪ್ಸಲೋನ್ ಆಗುತ್ತೆ, ಅದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ. ನೆಕ್ಸ್ಟ್ ಬಿ ಹಂಗೆ ಬರ್ಕೋಬೇಕು. ನೆಕ್ಸ್ಟ್ ಬಿ ಪ್ರೊಡಕ್ಷನ್ ಏನಿದೆ, ಬಿ ಇದೆ. ಸೊ ಇಲ್ಲಿ ನಲ್ಲೆಬಲ್ ಮಾಡೋದಕ್ಕೆ ಯಾವುದೇ ವೇರಿಯಬಲ್ ಇಲ್ಲ, ಸೊ ನಲ್ಲೆಬಲ್ ಏನು ಮಾಡುವಂಗಿಲ್ಲ. ಓಕೆನಾ. ನೆಕ್ಸ್ಟ್ ಪ್ರೊಡಕ್ಷನ್ ಸಿ, ಸೇಮ್ ಸಿ ಪ್ರೊಡಕ್ಷನ್ ಇದೆ, ಅದನ್ನು ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಡಿ ಗಿವ್ಸ್ ಡಿ ಪ್ರೊಡಕ್ಷನ್. ಇದು ಫೈನಲ್ ಪ್ರೊಡಕ್ಷನ್ನು ಆಫ್ಟರ್ ಎಲಿಮಿನೇಟಿಂಗ್ ಎಪ್ಸಿಲಾನ್ ವ್ಯಾಲ್ಯೂಸ್. ಓಕೆನಾ. ಪ್ರೊಡಕ್ಷನ್ ಬರ್ದಾದ್ಮೇಲೆ ಏನು ಬರಿಬೇಕು, ವೇರಿಯೇಬಲ್ಸ್ ಬರಿಬೇಕು, ಟರ್ಮಿನಲ್ಸ್ ಬರಿಬೇಕು, ಸ್ಟಾರ್ಟ್ ಸಿಂಬಲ್ ಬರಿಬೇಕು. ಇದರಲ್ಲಿ ಸ್ಟಾರ್ಟ್ ಸಿಂಬಲ್ ಯಾವುದು, ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಟರ್ಮಿನಲ್ಸ್ ಯಾವುದಿದೆ, ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಓಕೆನಾ. ಇದು ಟರ್ಮಿನಲ್ಸು. ವೇರಿಯೇಬಲ್ಸ್ ಯಾವುದಿದೆ, ಎಸ್ ಎ ಬಿ ಸಿ ಡಿ, ಎಸ್ ಎ ಬಿ ಸಿ ಡಿ. ಓಕೆನಾ. ಇದು ವೇರಿಯೇಬಲ್ಸು. ಇವಾಗ ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ ಹೆಂಗಾಯಿತು ಅಂತ ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ ಇವಾಗ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ನ ನೋಡೋಣ. ಯೂನಿಟ್ ಪ್ರೊಡಕ್ಷನ್ ಅಂದರೆ ಏನು ಹೇಳಿ, ಯೂನಿಟ್ ಪ್ರೊಡಕ್ಷನ್ ಅಂದರೆ ಸಿಂಗಲ್ ವೇರಿಯೇಬಲ್ ಪ್ರೊಡಕ್ಷನ್ನು. ಸಿಂಗಲ್ ವೇರಿಯೇಬಲ್ ಪ್ರೊಡಕ್ಷನ್ ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡಿ, ಎಸ್ ಗಿವ್ಸ್ ಎ ಬಿ ಅಂತ ಇದೆ, ಬಟ್ ಇದರಲ್ಲಿ ಏನಿದೆ, ಎರಡು ವೇರಿಯೇಬಲ್ ಇದೆ. ನಮಗೆ ಬೇಕಾಗಿರೋದೇನು, ಯೂನಿಟ್ ಪ್ರೊಡಕ್ಷನ್ ಅಂದರೆ ಸಿಂಗಲ್ ವೇರಿಯೇಬಲ್. ಎ ಗಿವ್ಸ್ ಎ, ದಿಸ್ ದ ಟರ್ಮಿನಲ್, ಸೊ ಯೂನಿಟ್ ಪ್ರೊಡಕ್ಷನ್ ಇಲ್ಲ. ಬಿ ಗಿವ್ಸ್ ಸಿ, ನೋಡಿ ಇಲ್ಲಿ ಯೂನಿಟ್ ಪ್ರೊಡಕ್ಷನ್ ಇದೆ. ಬಿ ಗಿವ್ಸ್ ಸಿ, ಇದು ಯೂನಿಟ್ ಪ್ರೊಡಕ್ಷನ್ ಅಲ್ವಾ. ನೆಕ್ಸ್ಟ್ ಬಿ ಗಿವ್ಸ್ ಬಿ, ಬಿ ಟರ್ಮಿನಲ್, ನೋ ಯೂನಿಟ್ ಪ್ರೊಡಕ್ಷನ್. ನೆಕ್ಸ್ಟ್ ಸಿ ಗಿವ್ಸ್ ಡಿ ಅಂದರೆ ಓಕೆನಾ. ನೆಕ್ಸ್ಟ್ ಡಿ ಗಿವ್ಸ್ ಇ. ಓಕೆನಾ. ನೆಕ್ಸ್ಟ್ ಇ ಗಿವ್ಸ್ ಡಿ, ಇ ಗಿವ್ಸ್ ಎ ಬಿ. ಓಕೆನಾ. ಯೂನಿಟ್ ಪ್ರೊಡಕ್ಷನ್ ಯಾವುದಿವೆ ಇವೆ ಇವಾಗ, ಬಿ ಗಿವ್ಸ್ ಸಿ ಇದೆ, ಸಿ ಗಿವ್ಸ್ ಡಿ ಇದೆ, ಆ್ಯಂಡ್ ಡಿ ಗಿವ್ಸ್ ಇ ಇದೆ. ಇದೆಲ್ಲ ಏನಾಗುತ್ತೆ, ಯೂನಿಟ್ ಪ್ರೊಡಕ್ಷನ್ ಆಗುತ್ತೆ. ಈ ಯೂನಿಟ್ ಪ್ರೊಡಕ್ಷನ್ನ ಏನು ಮಾಡಬೇಕು, ನಾವು ರಿಮೂವ್ ಮಾಡಬೇಕು. ಹೆಂಗೆ ಯೂನಿಟ್ ಪ್ರೊಡಕ್ಷನ್ನ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಫಸ್ಟು ನಾವು ಕೆಳಗಡೆಯಿಂದ ಬರ್ಕೊಂಡು ಹೋದರೆ ನಿಮಗೆ ಯೂನಿಟ್ ಪ್ರೊಡಕ್ಷನ್ ಬರ್ಕೊಳ್ಳೋದು ತುಂಬ ಈಸಿ ಅನಿಸುತ್ತೆ, ಮೇಲಿಂದ ಬರ್ಕೊಂಬಂದರೆ ಕಷ್ಟ ಅನಿಸುತ್ತೆ. ಸೊ ನಾನು ಕೆಳಗಡೆಯಿಂದ ಹೆಂಗೆ ಬರ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇ ಗಿವ್ಸ್ ಡಿ ಆರ್ ಎ ಬಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಡಿ ವ್ಯಾಲ್ಯೂ ಬರಿಬೇಕಲ್ವಾ. ಡಿ ಗಿವ್ಸ್ ಏನಿದೆ, ಇ ಅಲ್ವಾ. ಈ ಪ್ಲೇಸಲ್ಲಿ, ಯೂನಿಟ್ ಪ್ರೊಡಕ್ಷನ್ ಪ್ಲೇಸಲ್ಲಿ ಈ ವ್ಯಾಲ್ಯೂಸ್ ಏನಿದೆ ಪ್ರೊಡಕ್ಷನ್ನ, ಅದನ್ನು ಕನ್ಸಿಡರ್ ಮಾಡಿ ಬರಿಬೇಕು. ಸೊ ಏನಾಗುತ್ತೆ, ಡಿ ಆರ್ ಎ ಬಿ ಆಗುತ್ತೆ. ಇನ್ನು ಮಿಕ್ಕಿರೋ ಪ್ರೊಡಕ್ಷನ್ ಬಿ ಸಿ ಹಂಗೆ ಬರಿಬೇಕು. ನೆಕ್ಸ್ಟ್ ಪ್ರೊಡಕ್ಷನ್ ಏನಿದೆ, ಸಿ. ಸಿ ಗಿವ್ಸ್ ಡಿ ಅಂತ ಇದೆ. ಡಿದು ಪ್ರೊಡಕ್ಷನ್ಸ್ ಏನೇನಿದೆ ಅದನ್ನು ಸಿಗೆ ಬರಿಬೇಕು ನಾವು. ಡಿನ ರಿಮೂವ್ ಮಾಡಿಬಿಟ್ಟು ಡಿ ಎ ಬಿ ಆರ್ ಬಿ ಸಿ. ಓಕೆನಾ. ನೆಕ್ಸ್ಟ್ ಬಿ ಗಿವ್ಸ್ ಸಿ ಅಂತ ಇದೆ. ಇವಾಗ ಏನು ಮಾಡಬೇಕು, ಸಿ ಪ್ಲೇಸಲ್ಲಿ ಸಿದು ಪ್ರೊಡಕ್ಷನ್ಸ್ ಏನೇನಿದೆ ಅದನ್ನು ನಾವು ಬರಿಬೇಕಾಗತ್ತೆ. ಸಿದು ಪ್ರೊಡಕ್ಷನ್ಸ್ ಏನೇನಿದೆ, ಡಿ ಎ ಬಿ ಬಿ ಸಿ ಆ್ಯಂಡ್ ಆಲ್ಸೋ ನೋಡಿ ಇಲ್ಲಿ ಪ್ರೊಡಕ್ಷನ್ ಅನದರ್ ಒನ್ ಇದೆ, ಟರ್ಮಿನಲ್ಲು ಬಿ, ಅದನ್ನು ಹಂಗೆ ಬರ್ಕೋಬೇಕು. ಓಕೆನಾ. ನೆಕ್ಸ್ಟು ಎ ಪ್ರೊಡಕ್ಷನ್ ಸೇಮ್ ಹಂಗೆ ಬರ್ಕೋಬೇಕು, ಯಾಕಂದರೆ ಅದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಇಲ್ಲ. ಆ್ಯಂಡ್ ಆಲ್ಸೋ ಎಸ್ ಅಲ್ಲೂ ಕೂಡ ಯೂನಿಟ್ ಪ್ರೊಡಕ್ಷನ್ ಇಲ್ಲ. ಸೊ ಎಸ್ ಎ ಬಿ. ಇದರಲ್ಲಿ ಇವಾಗ ಯೂನಿಟ್ ಪ್ರೊಡಕ್ಷನ್ ಎಲ್ಲ ರಿಮೂವ್ ಆಯಿತಾ. ಇದು ಫೈನಲ್ ಪ್ರೊಡಕ್ಷನ್. ವೇರಿಯೇಬಲ್ಸ್ ಏನೇನಿದೆ, ಎಸ್ ಎ ಬಿ ಸಿ ಡಿ ಇ, ಇದು ವೇರಿಯೇಬಲ್ಸು. ಟರ್ಮಿನಲ್ಸ್ ಏನೇನು ಯೂಸ್ ಮಾಡಿದ್ವಿ, ಎ ಬಿ ಸಿ ಡಿ. ಓಕೆನಾ. ನೆಕ್ಸ್ಟ್ ಏನು ಬರಿಬೇಕು, ಎಸ್ ಈಸ್ ದ ಸ್ಟಾರ್ಟ್ ಸಿಂಬಲ್.
ಯೂನಿಟ್ ಪ್ರೊಡಕ್ಷನ್ನ ಹೆಂಗೆ ಎಲಿಮಿನೇಟ್ ಮಾಡಬೇಕು ಅನ್ನೋದು ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ ಇವಾಗ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಸಿಂಬಲ್ಸ್ ಇನ್ ದ ಗ್ರಾಮರ್ ಮಾಡೋಣ. ಇದರಲ್ಲಿ ಆ್ಯಕ್ಚುಲ್ ಆಗಿ ನಾವು 2 ಸ್ಟೇಜ್ನ ಕನ್ಸಿಡರ್ ಮಾಡಿ ಮಾಡ್ತೀವಿ. ಇದನ್ನು ಹೆಂಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಸ್ಟೇಜಲ್ಲಿ ಏನು ಮಾಡಬೇಕಂದ್ರೆ ಸ್ಟೇಜ್ 1 ಓಲ್ಡ್ ವೇರಿಯಬಲ್, ನೀ ವೇರಿಯಬಲ್ ಈ ಥರ ಟೇಬಲ್ ಹಾಕೊಂಡು ಮಾಡಿದ್ರೆ ನಿಮಗೆ ಈಸಿ ಆಗಿರುತ್ತೆ ಪ್ರೊಡಕ್ಷನ್. ಓಕೆನಾ. ಫಸ್ಟ್ ಸ್ಟೆಪ್ಪಲ್ಲಿ ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಯಾವ್ಯಾವ್ದು ಆಗ್ತಿದೆ ಅದನ್ನು ಬರ್ಕೋಬೇಕು. ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಎಲ್ಲೆಲ್ಲಾಗಿದೆ ನೋಡಿ. ಎಸ್ ಗಿವ್ಸ್ ಎ ಅಂತ ಇದೆ, ಅಂದರೆ ಇದು ಕಾಂಬಿನೇಷನ್ ಆಫ್ ಟರ್ಮಿನಲ್ ಆ್ಯಂಡ್ ನಾನ್ ಟರ್ಮಿನಲ್, ಸೊ ಇದನ್ನು ತಗೋಬೇಡಿ. ನೆಕ್ಸ್ಟ್ ಎ ನೋಡಿ, ಎ ಗಿವ್ಸ್ ಎ ಆರ್ ಎ ಅಂತ ಇದೆ, ಸೊ ಇದರಲ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಆಗ್ತಿದೆ. ಎ ಓನ್ಲಿ ಟರ್ಮಿನಲ್ ಇರುವಂಥ ಪ್ರೊಡಕ್ಷನ್. ನೆಕ್ಸ್ಟ್ ಚೆಕ್ ಮಾಡೋಣ. ಡಿ ಗಿವ್ಸ್ ಎ ಬಿ ಅಂತ ಇದೆ ನೋಡಿ, 2 ಟರ್ಮಿನಲ್ಲೇ ಇದೆ, ಸೊ ಈ ಪ್ರೊಡಕ್ಷನ್ನು ಬರುತ್ತೆ. ಇ ಎಲ್ಲಿ ಇ ಬಂದು ವೇರಿಯಬಲ್, ಸೊ ಬರಲ್ಲ. ನೆಕ್ಸ್ಟ್ ಇ ಗಿವ್ಸ್ ಡಿ ಅಂತ ಇದೆ, ಇದು ಕೂಡ ಓನ್ಲಿ ಟರ್ಮಿನಲ್ದು ಪ್ರೊಡಕ್ಷನ್, ಸೊ ಬರ್ಕೊಳ್ಳೋಣ. ಓಕೆನಾ. ಇಷ್ಟು ಬಂದ್ಬಿಟ್ಟು ಬರೀ ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಆಗಿರುವಂಥ ಪ್ರೊಡಕ್ಷನ್ಸು. ಓಕೆನಾ. ಇದರಲ್ಲಿ ನೀವು ವೇರಿಯಬಲ್ ಯಾವುದೇ ಆಗಿದೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ನಲ್ ವೇರಿಯಬಲ್ ಇರುತ್ತೆ. ಓಲ್ಡ್ ವೇರಿಯಬಲಲ್ಲಿ ನೀವು ವೇರಿಯಬಲ್ ಯಾವುದಾಗಿದೆ, ಎ ಡಿ ಇ. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರೊಡಕ್ಷನ್ ಹೆಂಗೆ ಬರಿಬೇಕಂದ್ರೆ, ಇನ್ನು ಈ ವೇರಿಯಬಲ್ಸ್ ಇದೆಯಲ್ವಾ, ಈ ವೇರಿಯಬಲ್ಸು ಪ್ರೊಡಕ್ಷನ್ ಆಗ್ತಾ ಇರೋ ಪ್ರೊಡಕ್ಷನ್ಸ್ನ ಬರಿಬೇಕಾಗತ್ತೆ. ಫಸ್ಟ್ ನೋಡಿ ಯಾವ ಪ್ರೊಡಕ್ಷನ್ ಇದೆ, ಎಸ್ ಗಿವ್ಸ್ ಎ ಅಂತ ಇದೆ, ಅಂದರೆ ವೇರಿಯಬಲ್ ಯಾವುದಿದೆ, ಎ ಇದೆ. ಇದು ನೀವು ವೇರಿಯಬಲಲ್ಲಿ ಅಕ್ಕರ್ ಆಗಿದೆಯಾ, ಎಸ್ ಅಕ್ಕರ್ ಆಗಿದೆ, ಸೊ ಇದನ್ನು ಕನ್ಸಿಡರ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಎ ಗಿವ್ಸ್ ಎ ಇದರಲ್ಲೂ ಕೂಡ ಎ ಆಲ್ರೆಡಿ ಅಕ್ಕರ್ ಆಗಿದೆ ಅಲ್ವಾ, ಸೊ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಡಿ ಗಿವ್ಸ್ ಎ ಬಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇ ಎ ಇದೆ, ಇ ಆಲ್ರೆಡಿ ಇದೆಯಾ, ಎಸ್ ಇದೆ, ಸೊ ಇದನ್ನು ಕನ್ಸಿಡರ್ ಮಾಡಬೇಕು. ಓಕೆನಾ. ಇವಾಗ ನೆಕ್ಸ್ಟ್ ಯಾವುದಿದೆ, ಇ ಗಿವ್ಸ್ ಡಿ ಇದೆ, ಇಟ್ಸ್ ಆಲ್ರೆಡಿ ಕಂಪ್ಲೀಟೆಡ್, ಸೊ ಮತ್ತೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೀವು ವೇರಿಯಬಲ್ಸ್ ಏನನ್ನಾಗುತ್ತೆ, ಎಸ್ ಎ ಡಿ ಇ, ಎಸ್ ಆ್ಯಡ್ ಆಗಿದೆ. ಓಲ್ಡ್ ವೇರಿಯಬಲ್ ಯಾವುದಿರುತ್ತೆ, ಎ ಡಿ ಇ ಇರುತ್ತೆ. ಓಕೆನಾ. ಹಾಗೆ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಓಲ್ಡ್ ವೇರಿಯಬಲ್ಸ್ ಯಾವುದಾಗುತ್ತೆ, ಇನ್ನು ವೇರಿಯಬಲ್ಸ್ ಓಲ್ಡ್ ವೇರಿಯಬಲ್ಸ್ ಆಗುತ್ತೆ ಅಲ್ವಾ. ಇವಾಗ ಇನ್ಯಾವ್ದು ಪ್ರೊಡಕ್ಷನ್ಸ್ ಇದೆ ಬರೆಯೋದಕ್ಕೆ, ಎ ಕಂಪ್ಲೀಟ್ ಆಯಿತು, ಎ ಕಂಪ್ಲೀಟ್ ಆಗಿದೆ, ಎ ಬಿ ಎ ಕಂಪ್ಲೀಟ್ ಆಗಿದೆ, ಡಿ ಕಂಪ್ಲೀಟ್ ಆಗಿದೆ, ಎಲ್ಲ ಪ್ರೊಡಕ್ಷನ್ಸು ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಇವಾಗ ಅಗೇನ್ ನೀ ವೇರಿಯಬಲ್ ಏನು ಬರುತ್ತೆ, ಸೇಮ್ ಬರುತ್ತೆ. ಯಾವಾಗ ನೀ ವೇರಿಯಬಲ್ಲು ಓಲ್ಡ್ ವೇರಿಯಬಲ್ ಸೇಮ್ ಇರುತ್ತೆ ಆವಾಗ ಈ ಸ್ಟೇಜ್ನ ಸ್ಟಾಪ್ ಮಾಡಬೇಕು. ಓಕೆನಾ. ಇವಾಗ ನೆಕ್ಸ್ಟ್ ಸ್ಟೇಜ್ ಮಾಡೋಣ. ಇದರಲ್ಲಿ ಏನಾದರೂ ಯಾವುದಾದ್ರೂ ವೇರಿಯಬಲ್ ಅಂದರೆ ರೀಚಬಲ್ ಆಗಿಲ್ಲ ಪ್ರೊಡಕ್ಷನ್ ಅಂದರೆ ರಿಮೂವ್ ಮಾಡಬೇಕಾಗುತ್ತೆ. ಇದರಲ್ಲಿ ಎಲ್ಲನೂ ರೀಚಬಲ್ ಆಗಿದೆ, ಸೊ ರಿಮೂವ್ ಮಾಡಿಲ್ಲ. ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ, ಸ್ಟೇಜ್ 2. ಓಕೆನಾ. ಈ ಸ್ಟೇಜ್ 2 ಅಲ್ಲಿ ಏನೇನು ಬರಿತೀವಿ ಅಂದರೆ ಪ್ರೊಡಕ್ಷನ್, ಟರ್ಮಿನಲ್, ವೇರಿಯಬಲಲ್ಲಿ ಫಸ್ಟು ಯಾವ ಸಿಂಬಲ್ನ ತಗೋಬೇಕು, ಸ್ಟಾರ್ಟ್ ಸಿಂಬಲಿಂದ ಸ್ಟಾರ್ಟ್ ಮಾಡಬೇಕಲ್ವಾ. ಸ್ಟಾರ್ಟ್ ಸಿಂಬಲಿಂದ ಪ್ರೊಡಕ್ಷನ್ ಏನೇನು ಆಗ್ತಿದೆ ನೋಡಿ, ಎ ಪ್ರೊಡಕ್ಷನ್ ಸೇಮ್ ಪ್ರೊಡಕ್ಷನ್ ಇದೆ, ಯಾವ ಪ್ರೊಡಕ್ಷನ್ನು ಡಿಲೀಟ್ ಆಗಿಲ್ಲ, ಸೊ ಇದೇ ಪ್ರೊಡಕ್ಷನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಏನಾದರೂ ಪ್ರೊಡಕ್ಷನ್ ಡಿಲೀಟ್ ಆದರೆ ಸಪ್ರೇಟಾಗಿ ಅಗೇನ್ ಪ್ರೊಡಕ್ಷನ್, ನ್ಯೂ ಪ್ರೊಡಕ್ಷನ್ ಅಂತ ಬರೆದ್ಬಿಟ್ಟು ಏನೇನು ಪ್ರೊಡಕ್ಷನ್ ಇದೆ ಅದನ್ನು ಬರ್ಕೋಬೇಕು. ಓಕೆನಾ. ಎಸ್ಸಿಂದ ಏನೇನು ಪ್ರೊಡಕ್ಷನ್ ಇದೆ, ಎ ಇದೆ, ಸೊ ಎಸ್ ಗಿವ್ಸ್ ಎ. ಓಕೆನಾ. ಇದರಲ್ಲಿ ಟರ್ಮಿನಲ್ ಯಾವ್ದು ಅಕ್ಕರಾಗಿದೆ, ಎ ಇಸ್ ದ ಟರ್ಮಿನಲ್. ವೇರಿಯಬಲ್ ಹೊಸದಾಗಿ ಯಾವ್ದು ಆಗಿದೆ, ಎ ಆಗಿದೆ, ಸೊ ಎಸ್ ಎ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಓಕೆನಾ. ಎಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎದು ಬರಿಬೇಕು ಪ್ರೊಡಕ್ಷನ್. ಏನೇನಿದೆ ಎದು ಪ್ರೊಡಕ್ಷನ್, ಎ ಆರ್ ಎ ಅಂತ ಇದೆ. ಟರ್ಮಿನಲ್ ಸೇಮ್ ಇರುತ್ತೆ ಬಿಕಾಸ್ ಯಾವುದು ನ್ಯೂ ಟರ್ಮಿನಲ್ಸ್ ಅಕ್ಕರ್ ಆಗಿಲ್ಲ. ನೆಕ್ಸ್ಟ್ ಪ್ರೊಡಕ್ಷನ್ ವೇರಿಯಬಲ್ ಏನು ಬರಿಬೇಕು, ಎಸ್ ಎ. ಇನ್ನೊಂದು ನೆಕ್ಸ್ಟ್ ವೇರಿಯಬಲ್ ಯಾವುದಾದ್ರೂ ಹೊಸದಾಗಿ ಅಕ್ಕರ್ ಆಗಿದೆಯಾ ಬರ್ಕೊಳ್ಳೋದಕ್ಕೆ, ನೋ ಯಾವುದೂ ಆಗಿಲ್ಲ. ಸೊ 2 ಎಸ್ಸು ಎ ಅಷ್ಟೇ ವೇರಿಯಬಲ್ ಇರೋದು. ಇನ್ನು ಮಿಕ್ಕಿದ್ದು ಡಿ ಇ ಇದೆಯಲ್ಲ, ಇದು ಸ್ಟಾರ್ಟ್ ಸಿಂಬಲಿಂದ ರೀಚಬಲ್ ಇಲ್ಲ ಅಂತ. ಓಕೆನಾ. ಇಫ್ ಇಟ್ ಈಸ್ ನಾಟ್ ರೀಚಬಲ್ ಫ್ರಮ್ ದ ಇನಿಷಿಯಲ್ ಸ್ಟೇಟ್ ಅಂದರೆ ಏನು ಮಾಡಬೇಕು, ಡಿ ಮತ್ತು ಇ ಸ್ಟೇಟ್ನ ನಾವು ಯೂಸ್ಲೆಸ್ ಸಿಂಬಲ್ ಅಂತ ಎಲಿಮಿನೇಟ್ ಮಾಡಬೇಕು. ಯೂಸ್ಲೆಸ್ ಸಿಂಬಲ್ಸ್
ಡಿ ಇ ಯೂಸ್ಲೆಸ್ ಸಿಂಬಲ್. ಏನಕ್ಕೆ? ಇಟ್ ಈಸ್ ನಾಟ್ ರೀಚಬಲ್ ಫ್ರಮ್ ದ ಇನಿಷಿಯಲ್ ಸ್ಟೇಟ್. ಓಕೆನಾ? ಯೂಸ್ಲೆಸ್ ಸಿಂಬಲ್ಸ್ನ ಹೆಂಗೆ ಎಲಿಮಿನೇಟ್ ಮಾಡೋದು ಅಂತ ಅರ್ಥ ಆಯಿತು ಅಲ್ವಾ? ನೆಕ್ಸ್ಟ್ ಇವಾಗ ಎಲಿಮಿನೇಟಿಂಗ್ ಎಪ್ಸಲಾನ್ ಪ್ರೊಡಕ್ಷನು, ಯೂಸ್ಲೆಸ್ ಸಿಂಬಲ್ಲು ಮತ್ತು ಯೂನಿಟ್ ಪ್ರೊಡಕ್ಷನ್ ಇವು ಮೂರನ್ನೂ ಮಾಡಿಬಿಟ್ಟು CNFನ ಹೆಂಗೆ ಮಾಡಬೇಕು, ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ನ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ನೋಡಿ, ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ ಇದ್ರದ್ದು ಫಸ್ಟ್ ಡೆಫಿನೇಷನ್ ನೋಡಿ. ಎ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಈಸ್ ಇನ್ CNF ಅಂದರೆ ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ ಇಫ್ ಆಲ್ ದ ಪ್ರೊಡಕ್ಷನ್ ರೂಲ್ಸ್ ಸ್ಯಾಟಿಸ್ಫೈ ಒನ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್. ಅಂದರೆ ಇವೆರಡು ಕಂಡೀಷನಲ್ಲಿ ಒಂದು ಕಂಡೀಷನ್ ಆದರೂ ಸ್ಯಾಟಿಸ್ಫೈ ಮಾಡಿದರೆ ಆ ಗ್ರಾಮರ್ನ ನಾವು CNF ಅಲ್ಲಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇದೇನು ಡೆಫಿನೇಷನ್ ಅಂತ ಗೊತ್ತಾಯ್ತಲ್ವಾ? ಇವಾಗ ಒಂದು ಎಕ್ಸಾಂಪಲ್ ನೋಡಿ ಕಂಪ್ಲೀಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊಲ್ಯೂಷನ್. ಇಲ್ಲಿ ಸಮ್ ಆಫ್ ದಿ ಪ್ರೊಡಕ್ಷನ್ಸ್ನ ಕೊಟ್ಟಿದ್ದಾರೆ. ಫಸ್ಟು CNF ಮಾಡೋದಕ್ಕೂ ಮುಂಚೆ, ಈ ಫಾರ್ಮಿಗೆ ತರೋದಕ್ಕೂ ಮುಂಚೆ, ಈ ಫಾರ್ಮ್ ಅಂದರೆ ಏನು? ಒನ್ ನಾನ್ ಟರ್ಮಿನಲ್ಸ್ ಗಿವ್ಸ್ ಟೂ ನಾನ್ ಟರ್ಮಿನಲ್ಸ್. ಅಂದರೆ ಒಂದು ವೇರಿಯೇಬಲು ಟೂ ವೇರಿಯೇಬಲ್ಸ್ನ ಕೊಡಬೇಕು, ಆರ್ ಒನ್ ವೇರಿಯೇಬಲ್ ಒಂದು ಟರ್ಮಿನಲ್ನ ಕೊಡಬೇಕು. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು ಇಫ್ ದ ಗ್ರಾಮರ್ ಈಸ್ ಇನ್ CNF ಅಂದರೆ. ಓಕೆನಾ? ಇವಾಗ ಇದನ್ನು ಮಾಡೋದಕ್ಕೂ ಮುಂಚೆ ಫಸ್ಟ್ ಏನು ಮಾಡಬೇಕು, ನಾವು 3 ಎಲಿಮಿನೇಷನ್ ಮೆಥಡ್ನು ಅಪ್ಲೈ ಮಾಡಬೇಕು. ಅಂದರೆ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್, ಯೂಸ್ಲೆಸ್ ಪ್ರೊಡಕ್ಷನ್ ಆ್ಯಂಡ್ ಎಪ್ಸಲಾನ್ ಪ್ರೊಡಕ್ಷನ್. ಫಸ್ಟ್ ಇವಾಗ ನಾನು ಎಲಿಮಿನೇಷನ್ ಆಫ್ ಎಪ್ಸಲಾನ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ. ಎಲಿಮಿನೇಷನ್ ಆಫ್ ಎಪ್ಸಲಾನ್ ಪ್ರೊಡಕ್ಷನ್. ಓಕೆನಾ? ಇಲ್ಲಿ ಎಪ್ಸಲಾನ್ ಪ್ರೊಡಕ್ಷನ್ಸ್ ಇದೆಯಾ ನೋಡಿ. B gives ಎಪ್ಸಲಾನ್, A gives ಎಪ್ಸಲಾನ್. A B ಏನಾಗುತ್ತೆ? ನಲ್ಲೆಬಲ್ ಆಗುತ್ತೆ ಅಲ್ವಾ? A B ನಲ್ಲೆಬಲ್ ಆಗುತ್ತೆ. ಇವಾಗ A Bನ ನಲ್ಲೆಬಲ್ ಮಾಡಿಕೊಂಡು ಪ್ರೊಡಕ್ಷನ್ನ ಹೊಸದಾಗಿ ಬರ್ಕೊಳ್ಳೋಣವಾ? ಪ್ರೊಡಕ್ಷನ್ S gives A B ಫಸ್ಟ್ ಹಂಗೆ ಬರ್ಕೊಳ್ಳಿ. ಫಸ್ಟ್ ಎನ ನಲ್ಲೆಬಲ್ ಮಾಡಿದ್ರೆ ಏನಾಗುತ್ತೆ? A B ಬರುತ್ತೆ. ಬಿನ ನಲ್ಲೆಬಲ್ ಮಾಡಿದ್ರೆ A ಬರುತ್ತೆ. A B ಎರಡನ್ನೂ ನಲ್ಲೆಬಲ್ ಮಾಡಿದ್ರೆ A ಬರುತ್ತೆ. ನೆಕ್ಸ್ಟ್ ಪ್ರೊಡಕ್ಷನ್ ಏನಿದೆ? A B ಇದೆ. ಇದರಲ್ಲಿ ಬಿನ ನಲ್ಲೆಬಲ್ ಮಾಡಿದ್ರೆ ಏನು ಬರುತ್ತೆ? A ಬರುತ್ತೆ. ಓಕೆನಾ? ಎಸ್ ಪ್ರೊಡಕ್ಷನ್ ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ A ಪ್ರೊಡಕ್ಷನ್ ಬರ್ಕೊಳ್ಳೋದಕ್ಕೆ ಎಪ್ಸಲಾನ್ ಅಷ್ಟೇ ಇರೋದು. ಸೊ ಇದನ್ನು ನಲ್ಲೆಬಲ್ ಅಂತ ರಿಮೂವ್ ಮಾಡ್ತಾ ಇದ್ದೀವಿ. ಏನು ಪ್ರೊಡಕ್ಷನ್ ಬರ್ಕೊಳ್ಳೋ ಹಂಗಿಲ್ಲ. ನೆಕ್ಸ್ಟ್ ಬಿದ್ ಬರ್ಕೊಳ್ಳೋಣ. B ಓಕೆನಾ? ಎನ ನಲ್ಲೆಬಲ್ ಮಾಡಿದ್ರೆ ಏನು ಪ್ರೊಡಕ್ಷನ್ ಆಗುತ್ತೆ? B ಆಗುತ್ತೆ. ಇದು ಆಫ್ಟರ್ ಎಪ್ಸಲಾನ್ ಪ್ರೊಡಕ್ಷನ್ ಏನು ಬರ್ತಿದೆ ಅಂತ. ಎಲಿಮಿನೇಷನ್ ಆಫ್ ಎಪ್ಸಲಾನ್ ಪ್ರೊಡಕ್ಷನ್ ಮಾಡಿದ್ಮೇಲೆ ಈ ಪ್ರೊಡಕ್ಷನ್ ಬಂದಿದೆ. ಓಕೆನಾ? ಇವಾಗ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ ಮಾಡೋಣ. ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ ಲಿಂಬಲ್. ಓಕೆನಾ? ಇವಾಗ ಎಲಿಮಿನೇಟ್ ಮಾಡಬೇಕಲ್ವಾ? ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತೀವಿ ನಾವು? ಓಲ್ಡ್ ವೇರಿಯೇಬಲ್ ನೀ ವೇರಿಯಲ್ ಪ್ರೊಡಕ್ಷನ್ನ ತಗೋತೀವಲ್ವಾ? ಪ್ರೊಡಕ್ಷನಲ್ಲಿ ಫಸ್ಟ್ ಏನು ಮಾಡ್ತೀವಿ? ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಆಗಿರುವಂಥ ಪ್ರೊಡಕ್ಷನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ, ಇವಾಗ ಇದನ್ನು ಕನ್ಸಿಡರ್ ಮಾಡಬೇಕು. ಎಪ್ಸಲಾನ್ ಪ್ರೊಡಕ್ಷನ್ ರಿಮೂವ್ ಮಾಡಿದ್ಮೇಲೆ ಏನಿರುತ್ತೆ ಪ್ರೊಡಕ್ಷನ್ಸು ಅದನ್ನು ಕನ್ಸಿಡರ್ ಮಾಡಬೇಕು. ಕ್ವೆಶನಲ್ಲಿರೋ ಪ್ರೊಡಕ್ಷನ್ಸ್ನ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆನಾ? ಫಸ್ಟು ಪ್ರೊಡಕ್ಷನ್ನು ಯಾವುದಾದ್ರು ಬರೀ ಟರ್ಮಿನಲ್ನ ಪ್ರೊಡ್ಯೂಸ್ ಮಾಡಿದೆ ಅದನ್ನು ಬರ್ಕೊಳ್ಳೋಣ. S gives A or A ಅಲ್ವಾ? ನೆಕ್ಸ್ಟು B gives B. ಓಕೆನಾ? ನೀ ವೇರಿಯೇಬಲ್ ಓಲ್ಡ್ ವೇರಿಯೇಬಲ್ ನಲ್ಲಿರುತ್ತೆ. ನೀ ವೇರಿಯೇಬಲ್ ಯಾವುದಾದ್ರು ಬಂತು? S ಮತ್ತು B. ಓಕೆನಾ? ನೆಕ್ಸ್ಟ್ ಇವಾಗ ಯಾವುದಾದ್ರು ಪ್ರೊಡಕ್ಷನ್ನ ಬರಿಬೋದು ಅಂತ ನೋಡೋಣ. S gives A B ಬರಿಬೋದಾ? ನೋ, ಬರೆಯೋದಕ್ಕಾಗಲ್ಲ. ಯಾಕಂದರೆ A ವೇರಿಯೇಬಲ್ ಅಕ್ಕರಾಗಿಲ್ಲ. A B ಬರಿಬೋದಾ? ಎಸ್ ಬರಿಬೋದು. ನೆಕ್ಸ್ಟು A ಬರಿಬೋದಾ? ನೋ, ಯಾಕಂದರೆ A ಅಕ್ಕರಾಗಿಲ್ಲ. A ಕಂಪ್ಲೀಟ್ ಆಗಿದೆ. A B ಬರಿಬೋದು. A ಕಂಪ್ಲೀಟ್ ಆಗಿದೆ. ಓಕೆನಾ? B ಇಂದ ಬರಿಬೇಕು. B A ಪ್ರೊಡಕ್ಷನ್ ಬರಿಬೋದಾ? ನೋ, ಪ್ರೊಡಕ್ಷನ್ ಬರೆಯೋದಕ್ಕಾಗಲ್ಲ. ಬಿಕಾಸ್ A ಅಕರೆನ್ಸ್ ಆಗಿಲ್ಲ. B ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಓಕೆನಾ? ಇವಾಗ ಓಲ್ಡ್ ವೇರಿಯೇಬಲ್ ಯಾವುದಾಗುತ್ತೆ? ಇಲ್ಲಿರೋದು ಓಲ್ಡ್ ವೇರಿಯೇಬಲ್ ಆಗುತ್ತೆ. ನೀವು ವೇರಿಯೇಬಲ್ ಯಾವುದಾದ್ರೂ ಅಕ್ಕರ್ ಆಗಿದೆಯಾ? ನೋ, ಯಾವುದೂ ಆಗಿಲ್ಲ. ಸೊ S B ಹಂಗೆ ಇರುತ್ತೆ. ಓಕೆನಾ? S B ಹಂಗೆ ಇದೆ. ಇಲ್ಲಿಗೆ ಈ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಬರೆಯೋಣ. ಇದರಲ್ಲಿ ಯೂಸ್ಲೆಸ್ ಯಾವುದ್ಯಾವುದು ಅಂತ ರಿಮೂವ್ ಮಾಡ್ಬೋದಲ್ವಾ? ಇಲ್ಲಿ ಯಾವುದೇ ಪ್ರೊಡಕ್ಷನ್ ಆಗಿಲ್ಲ, ಅದೆಲ್ಲ ಯೂಸ್ಲೆಸ್ ಆಗುತ್ತೆ. ಸೊ ಇದು ಯೂಸ್ಲೆಸ್ ಇಷ್ಟು ರಿಮೂವ್ ಮಾಡಿ ಪ್ರೊಡಕ್ಷನ್ಸ್ ಏನೇನಿರುತ್ತೆ ಇವಾಗ?
ಎಸ್ ಗಿವ್ಸ್ ಎ ಬಿ ಇರುತ್ತೆ, ಆರ್ ಎ ಇರುತ್ತೆ, ಆರ್ ಎ ಬಿ ಇರುತ್ತೆ, ಎ ಇರುತ್ತೆ, ಆ್ಯಂಡ್ ಬಿ ಇಂದ ಬಿ ಪ್ರೊಡಕ್ಷನ್ ಇರುತ್ತೆ. ಇವಾಗ ಸ್ಟೇಜ್ 2ನ ಮಾಡೋಣ. ಸ್ಟೇಜ್ 2 ಅಲ್ಲಿ ಏನೇನು ಬರ್ಕೋತೀವಿ ನಾವು? ವೇರಿಯೇಬಲ್ಲು, ಟರ್ಮಿನಲ್ಸು ಮತ್ತು ಪ್ರೊಡಕ್ಷನ್ನ ಬರ್ಕೊತೀವಲ್ವಾ. ಪ್ರೊಡಕ್ಷನ್, ಟರ್ಮಿನಲ್, ವೇರಿಯೇಬಲ್. ಫಸ್ಟ್ ವೇರಿಯೇಬಲ್ ಯಾವ್ದು ಕನ್ಸಿಡರ್ ಮಾಡಬೇಕು? ಎಸ್ ಕನ್ಸಿಡರ್ ಮಾಡಬೇಕು, ಅಂದರೆ ಇನಿಷಿಯಲ್ ಸ್ಟೇಟು. ಇನಿಷಿಯಲ್ ಸ್ಟೇಟಿಂದ ಏನೇನು ಪ್ರೊಡಕ್ಷನ್ಸ್ ಆಗ್ತಿದೆ? ಎ ಬಿ, ಎ ಬಿ ಆರ್ ಎ. ಟರ್ಮಿನಲ್ ಯಾವ್ದು ಅಕ್ಕರ್ ಆಗಿದೆ? ಎ ಇಸ್ ದ ಟರ್ಮಿನಲ್. ನ್ಯೂ ವೇರಿಯೇಬಲ್ ಯಾವ್ದು ಅಕ್ಕರ್ ಆಗಿದೆ? ಬಿ. ಸೊ ಎಸ್ ಕೋಮ ಬಿ. ಓಕೆನಾ? ಇದರಿಂದ ಬಿ ಇಂದ ಪ್ರೊಡಕ್ಷನ್ಸ್ ಏನೇನಾಗಿದೆ? ಬಿ. ಸೊ ಟರ್ಮಿನಲ್ಸ್ ಏನಾಗುತ್ತೆ? ಎ ಕೋಮ ಬಿ. ವೇರಿಯೇಬಲ್ಸ್ ಏನೇನಾಗುತ್ತೆ? ಎಸ್ ಬಿ ಹಂಗೆ ಇರುತ್ತೆ. ಓಕೆನಾ? ಇದು ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಸಿಂಬಲ್ಸು. ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಸಿಂಬಲ್ಸ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಇವಾಗ ಎಲಿಮಿನೇಷನ್ ಆಫ್ ಯೂನಿಟ್ ಸಿಂಬಲ್ ಮಾಡೋಣ. ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್. ಓಕೆನಾ? ಇವಾಗ ಇದರಲ್ಲಿ ಚೆಕ್ ಮಾಡಬೇಕು, ನ್ಯೂ ಪ್ರೊಡಕ್ಷನ್ ಯಾವುದು? ಇಷ್ಟು ನ್ಯೂ ಪ್ರೊಡಕ್ಷನ್ ಬಂದಿರೋ ಅಂಥದ್ದು. ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಎಸ್ ಗಿವ್ಸ್ ಎ ಬಿ. ಯೂನಿಟ್ ಪ್ರೊಡಕ್ಷನ್ ನೋ, ಇಲ್ಲ. ಇದು ಕಾಂಬಿನೇಷನ್ ಆಫ್ ಟರ್ಮಿನಲ್ ಆ್ಯಂಡ್ ನಾನ್ ಟರ್ಮಿನಲ್ ಎರಡು ವ್ಯಾಲ್ಯೂಸು ಇದೆ. ಓನ್ಲಿ ಟರ್ಮಿನಲ್ಸ್ ಇದೆ, ಕಾಂಬಿನೇಷನ್ ಆಫ್ ಬೋತ್ ಇದೆ, ಓನ್ಲಿ ಟರ್ಮಿನಲ್ಸ್. ಇಲ್ಲಿ ಎಲ್ಲೂ ಕೂಡ ಯೂನಿಟ್ ಪ್ರೊಡಕ್ಷನ್ ಆಗೇ ಇಲ್ಲ. ಸೊ ದೇರ್ ಇಸ್ ನೋ ಯೂನಿಟ್ ಪ್ರೊಡಕ್ಷನ್. ಓಕೆನಾ? ಇವಾಗ ಯೂನಿಟ್ ಪ್ರೊಡಕ್ಷನ್ ಆಗಿಲ್ಲ. ಸೊ ಫೈನಲ್ ಪ್ರೊಡಕ್ಷನ್ ಏನೇನಿದೆ? ಫೈನಲ್ ಪ್ರೊಡಕ್ಷನ್ ಇದು ಆಫ್ಟರ್ ಡೂಯಿಂಗ್ 3 ಎಲಿಮಿನೇಷನ್. ಎಸ್ ಗಿವ್ಸ್ ಎ ಬಿ ಆರ್ ಎ ಆರ್ ಎ ಬಿ. ಓಕೆನಾ? ಬಿ ಈಸ್ ಬಿ. ಇದು ಫೈನಲ್ ಪ್ರೊಡಕ್ಷನ್ ಅಲ್ವಾ? ಈ ಫೈನಲ್ ಪ್ರೊಡಕ್ಷನ್ನ ನಾವೇನು ಮಾಡಬೇಕು? ಚಾಮ್ಸ್ಕಿ ನಾರ್ಮಲ್ ಫಾರ್ಮಿಗೆ ತೊಗೊಂಡೋಗ್ಬೇಕು. ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ ಅಂದರೆ ಯಾವ್ಯಾವ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು? ಒಂದು ನಾನ್ ಟರ್ಮಿನಲ್ಲು 2 ನಾನ್ ಟರ್ಮಿನಲ್ಸ್ನ ಕೊಡಬೇಕು, ಆರ್ ಒಂದು ನಾನ್ ಟರ್ಮಿನಲ್ಲು 1 ಟರ್ಮಿನಲ್ನ ಕೊಡಬೇಕು. ಇವೆರಡರಲ್ಲಿ ಒಂದು ಕಂಡೀಷನ್ನ ಸ್ಯಾಟಿಸ್ಫೈ ಆಗೋ ಥರ ಮಾಡಬೇಕು. ಫಸ್ಟ್ ಪ್ರೊಡಕ್ಷನ್ ಏನಿದೆ? ಎಸ್ ಗಿವ್ಸ್ ಎ ಬಿ ಇದೆ ಅಲ್ವಾ? ಇದು ಈ ಕಂಡೀಷನಲ್ಲಿ ಇದೆಯಾ ನೋಡಿ, ಚೆಕ್ ಮಾಡಿ. ಒಂದು ನಾನ್ ಟರ್ಮಿನಲ್ ಇದೆ, ಒಂದು ಟರ್ಮಿನಲ್ ಇದೆ, ಬಟ್ ಈ ಕಂಡೀಷನ್ಗೆ ಮ್ಯಾಚ್ ಆಗ್ತಿಲ್ಲ. ಇದನ್ನು ಇವಾಗ ಈ ಕಂಡೀಷನ್ಗೆ ನಾವು ಚೇಂಜ್ ಮಾಡಬೇಕು. ಇವಾಗ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ರೂಲ್ಸ್ನ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಎನ ಎ ಇಂದ ರಿಪ್ಲೇಸ್ ಮಾಡಿದ್ರೆ, ಅಂದರೆ ವೇರಿಯೇಬಲಿಂದ ರಿಪ್ಲೇಸ್ ಮಾಡಿದ್ರೆ ಪ್ರೊಡಕ್ಷನ್ ಏನಾಗುತ್ತೆ? ಎ ಬಿ ಆಗುತ್ತೆ. ಇಟ್ ಈಸ್ ಇನ್ ದ ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ ಅಲ್ವಾ? ಸೊ ಅಕ್ಸೆಪ್ಟೇಬಲ್. ನೆಕ್ಸ್ಟ್ ಪ್ರೊಡಕ್ಷನ್ನ ಕನ್ಸಿಡರ್ ಮಾಡೋಣ. ಎಸ್ ಗಿವ್ಸ್ ಎ. ಇಟ್ ಈಸ್ ಆಲ್ರೆಡಿ ಇನ್ ದ ಚಾಮ್ಸ್ಕಿ ನಾರ್ಮಲ್ ಫಾರ್ಮ್, ಸೊ ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಎಸ್ ಗಿವ್ಸ್ ಎ ಇದೆ. ಇದು ಚಾಮ್ಸ್ಕಿ ನಾರ್ಮಲ್ ಫಾರ್ಮಲ್ಲಿ ಇಲ್ಲ, ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ಗೆ ತೊಗೊಂಡೋಗ್ಬೇಕು. ನೋಡಿ, ಇದಕ್ಕೆ ರೂಲ್ಸ್ ಅಪ್ಲೈ ಮಾಡೋದಕ್ಕೆ ನಾವು ಆಲ್ರೆಡಿ ಬರ್ಕೊಂಡಿರೋ ವ್ಯಾಲ್ಯೂ ಇದೆ ಅಲ್ವಾ? ಎ ಗಿವ್ಸ್ ಎ ಅಂತ, ಇದನ್ನು ಅಪ್ಲೈ ಮಾಡೋಣ. ಸೊ ಏನಾಗುತ್ತೆ? ಎ ಆಗುತ್ತೆ. ಸೊ 1 ವೇರಿಯೇಬಲ್ ಗಿವಿಂಗ್ 2 ವೇರಿಯೇಬಲ್ಸ್. ಈ ಫಸ್ಟ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ. ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಏನಿದೆ? ಎ ಬಿ ಇದೆ. ಎ ಬಿ ಇದು ಕೂಡ ಸಿ ಎನ್ ಎಫ್ ಫಾರ್ಮಲ್ಲಿ ಇಲ್ಲ, ಸಿ ಎನ್ ಎಫ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಎನ ಅಗೇನ್ ಎ ಇಂದ ರಿಪ್ಲೇಸ್ ಮಾಡೋಣ. ಸೊ ಏನಾಗುತ್ತೆ? ಎ ಬಿ ಆಗುತ್ತೆ. ಇದರಲ್ಲಿ 3 ಟರ್ಮಿನಲ್ಸ್ ಇದೆ, ಬಟ್ ಏನು ಬೇಕು ನಮಗೆ? 2 ನಾನ್ ಟರ್ಮಿನಲ್ಸ್ ಅಂದರೆ ವೇರಿಯೇಬಲ್ಸ್ ಬೇಕು. ಇದರಲ್ಲಿ 3 ವೇರಿಯೇಬಲ್ಸ್ ಇದೆ. ಇದನ್ನು 2 ವೇರಿಯೇಬಲ್ಸ್ ಆಗಿ ರೆಡ್ಯೂಸ್ ಮಾಡಬೇಕು. ಹೆಂಗೆ ರೆಡ್ಯೂಸ್ ಮಾಡೋದು? ಲೆಟ್ಸ್ ಕನ್ಸಿಡರ್. ಎನ ಸಿ ಇಂದ ರಿಪ್ಲೇಸ್ ಮಾಡೋಣ. ಸೊ ಇಟ್ ವಿಲ್ ಗಿವ್ ಸಿ ಬಿ. ಓಕೆನಾ? ಇದು ಸಿ ಎನ್ ಎಫ್ ಫಾರ್ಮಲ್ಲಿ ಇದೆ. ನೆಕ್ಸ್ಟ್ ಪ್ರೊಡಕ್ಷನ್ ಏನಿದೆ? ಬಿ ಗಿವ್ಸ್ ಬಿ ಇದೆ. ಇದು ಸಿ ಎನ್ ಎಫ್ ಫಾರ್ಮಲ್ಲಿ ಇದೆಯಾ? ಇಲ್ಲ, ಸಿ ಎನ್ ಎಫ್ ಫಾರ್ಮಲ್ಲಿ ಇಲ್ಲ, ಬಿಕಾಸ್ 2 ಟರ್ಮಿನಲ್ ಇದೆ. ನಮಗೆ ಏನು ಬೇಕು? ಅಟ್ಲೀಸ್ಟ್ 1 ಟರ್ಮಿನಲ್ ಇರಬೇಕು, ಇಲ್ಲಾಂದರೆ 2 ವೇರಿಯೇಬಲ್ಸ್ ಇರಬೇಕು. ಇವಾಗ ಏನು ಮಾಡೋಣ? ಬಿನ ಡಿ ಇಂದ ರಿಪ್ಲೇಸ್ ಮಾಡೋಣ. ಇವಾಗ ಏನಾಗುತ್ತೆ? ಬಿ ಗೀಸ್ ಡಿ ಆಗುತ್ತೆ. ಓಕೆನಾ? ನೋಡಿ, ಎಲ್ಲನೂ ಕೂಡ ಸಿ ಎನ್ ಎಫ್ ಫಾರ್ಮಲ್ಲಿದೆ. ನೋಡಿ ಏನಾಗಿದೆ ಇದರಲ್ಲಿ? 1 ವೇರಿಯೇಬಲ್ಸ್ ಗಿವ್ಸ್ 2 ವೇರಿಯೇಬಲ್ಸ್, ಅಂದರೆ ಫಸ್ಟ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ. ನೆಕ್ಸ್ಟು 1 ವೇರಿಯೇಬಲ್ಸ್ ಗಿವ್ಸ್ 1 ಟರ್ಮಿನಲ್ಲು, ಸೆಕೆಂಡ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ. 1 ವೇರಿಯೇಬಲ್ಸ್ ಗಿವ್ 2
ವೇರಿಯೇಬಲ್ಸ್ ಫಸ್ಟ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದೆ, ಒನ್ ಆಫ್ ದಿ ಇವೆರಡು ಕಂಡೀಷನಲ್ಲಿ ಅದು ಸ್ಯಾಟಿಸ್ಫೈ ಆಗಬೇಕು, ಆವಾಗ ನಾವು ಸಿ ಎನ್ ಎಫ್ ಫಾರ್ಮಲ್ಲಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸಿ ಎನ್ ಎಫ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ? ಪಂಪಿಂಗ್ ಲೆಮ್ಮ ಫಾರ್ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂದರೆ ಈ ಥಿಯರಮ್ನ ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಟು ಪ್ರೂವ್ ದ ಲ್ಯಾಂಗ್ವೇಜ್ ಈಸ್ ನಾಟ್ ಇನ್ ಕಾಂಟೆಕ್ಸ್ಟ್ ಫ್ರೀ ಅಂತ. ಓಕೆನಾ? ಈ ಪಂಪಿಂಗ್ ಲೆಮ್ಮ ಥಿಯರಮ್ ಅನ್ನೋದು ರೆಗ್ಯುಲರ್ ಎಕ್ಸ್ಪ್ರೆಷನಲ್ಲೂ ಇದೆ, ಅದರಲ್ಲೂ ಕೂಡ ನಾವು ರೆಗ್ಯುಲರ್ ಲ್ಯಾಂಗ್ವೇಜ್ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಪಂಪಿಂಗ್ ಲೆಮ್ಮ ಥಿಯರಮ್ನ ಯೂಸ್ ಮಾಡ್ಕೋತೀವಿ. ಓಕೆನಾ? ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇಲ್ಲಿ ಡಿಫ್ರೆಂಟ್ ಆಗಿದೆ, ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಏನು ಮಾಡಬೇಕು ಅಂದರೆ ಕೊಟ್ಟಿರೋ ಲ್ಯಾಂಗ್ವೇಜ್ನ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಟ್ ಇನಿಷಿಯಲ್. ನೆಕ್ಸ್ಟು ಲೆಟ್ ಎನ್ ಬಿ ದ ಇಂಟೀಜರ್ ಕಾನ್ಸ್ಟೆಂಟ್ ಅಂದರೆ ಒಂದು ಎನ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು ನಾವು, ಅದು ಇಂಟೀಜರ್ ಕಾನ್ಸ್ಟೆಂಟ್. ಇಟ್ ಮೇ ಬಿ 1 2 3 ಈ ಥರ ವ್ಯಾಲ್ಯೂಸ್ನ ನಾವೇ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ಎ ಸ್ಟ್ರಿಂಗ್ ಝೆಡ್ ಫ್ರಮ್ ದ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜಲ್ಲಿ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕು, ಸಚ್ ದಟ್ ಸ್ಟ್ರಿಂಗ್ ಮಾಡ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್. ಅಂದರೆ ಎನ್ ವ್ಯಾಲ್ಯೂ ಕನ್ಸಿಡರ್ ಮಾಡಿರ್ತೀವಲ್ವ, ಅದಕ್ಕಿಂತ ಈ ಝೆಡ್ ಮಾಡ್ ವ್ಯಾಲ್ಯೂ ಜಾಸ್ತಿ ಇರಬೇಕು, ಆ ಥರ ಒಂದು ಸ್ಟ್ರಿಂಗ್ನ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅದಾದಮೇಲೆ ಡಿವೈಡ್ ದ ಸ್ಟ್ರಿಂಗ್ ಝೆಡ್ ಇಂಟು 5 ಪಾರ್ಟ್ಸ್. ಈ ಸ್ಟ್ರಿಂಗ್ನ ಏನು ಕನ್ಸಿಡರ್ ಮಾಡಿರ್ತೀವಿ ಅದನ್ನು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು ಇನ್ ಎ ಸಚ್ ಎ ವೇ ದಟ್ mod of VWX should be less than or equals to n and Vx mod should be greater than or equals to 1. ಈ ಕಂಡೀಷನ್ನ ಸ್ಯಾಟಿಸ್ಫೈ ಆಗೋ ಥರ ನಾವು ಇದು ಏನಿರುತ್ತೆ 5 ವ್ಯಾಲ್ಯೂಸು ಅದನ್ನು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಫಾರ್ ಐ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 UVIWXIY ಇನ್ ಎಲ್ ಅಂದರೆ ಈ ಕಂಡೀಷನಲ್ಲಿ ಐ ವ್ಯಾಲ್ಯೂಸ್ನ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಆಗಿದಾಗ ಏನು ವ್ಯಾಲ್ಯೂ ಬರುತ್ತೆ ಅಂತ, ಇಫ್ ಆ ವ್ಯಾಲ್ಯೂ ಲ್ಯಾಂಗ್ವೇಜಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಫ್ ಇಟ್ ಈಸ್ ಇನ್ ಲ್ಯಾಂಗ್ವೇಜ್ ನೆಕ್ಸ್ಟ್ ವ್ಯಾಲ್ಯೂ ಅಂದರೆ 1ನ ಕನ್ಸಿಡರ್ ಮಾಡಬೇಕು, 2ನ ಕನ್ಸಿಡರ್ ಮಾಡಬೇಕು, ಅಂಟಿಲ್ ನಮಗೆ ಈ ಲ್ಯಾಂಗ್ವೇಜ್ ಏನು ಬರಬೇಕು ಸ್ಟ್ರಿಂಗು ದಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಲ್ಯಾಂಗ್ವೇಜ್ ಅನ್ನೋ ಥರ ಬರೋವರೆಗೂ ಕೂಡ ನಾವು ಐ ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಇದು ಟು ಪ್ರೂವ್ ದ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಕಾಂಟೆಕ್ಸ್ಟ್ ಫ್ರೀ ಅಂತ. ಓಕೆನಾ? ಈ ಎಕ್ಸಾಂಪಲ್ನ ತಗೊಂಡು ಬೈ ಅಪ್ಲೈಯಿಂಗ್ ಪಂಪಿಂಗ್ ಲೆಮ್ಮ ಇದು ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಲ್ಲ ಅಂತ ನಾವು ಪ್ರೂವ್ ಮಾಡೋಣ. ಓಕೆನಾ? ಪಂಪಿಂಗ್ ಲೆಮ್ಮದಲ್ಲಿ ಏನು ಮಾಡಬೇಕು, ಫಸ್ಟು ಲೆಟ್ ಎಲ್ ಬಿ ದ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಬೇಕಲ್ವಾ, ಅದಕ್ಕೆ ಫಸ್ಟು ಲ್ಯಾಂಗ್ವೇಜ್ನ ಬರ್ಕೊಳ್ಳೋಣ. ಈ ಕಂಡೀಷನ್ನ ಸ್ಯಾಟಿಸ್ಫೈ ಆಗೋ ಥರ ಏನಿದೆ, ಎನ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1, A ಪವರ್ ಎನ್, B ಪವರ್ ಎನ್, C ಪವರ್ n + 1 ಅಂದರೆ ನಂಬರ್ ಆಫ್ ಎ ಮತ್ತು ನಂಬರ್ ಆಫ್ ಬೀಸ್ಗೆ ಡಬಲ್ ನಂಬರ್ ಆಫ್ ಸೀಸ್ ಇರುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 1 ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ABC ಆಗುತ್ತೆ. 2 ಅಪ್ಲೈ ಮಾಡಿದ್ರೆ ಏನಾಗುತ್ತೆ, AA BB C ಆಗುತ್ತೆ. ಓಕೆನಾ? ಇದು ಲ್ಯಾಂಗ್ವೇಜ್ ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಇದಕ್ಕೆ ಎನ್ ಇಂಟೀಜರ್ ವ್ಯಾಲ್ಯೂನ ತಗೋಬೇಕು. ನಾನಿವಾಗ ಎನ್ ವ್ಯಾಲ್ಯೂನ 3 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ? ನೀವು ಈ ಎನ್ ವ್ಯಾಲ್ಯೂನ ಏನಂತನೂ ಏನಾದರೂ ಕನ್ಸಿಡರ್ ಮಾಡ್ಬೋದು, ಯಾವಾಗಲೂ ಸ್ವಲ್ಪ ಚಿಕ್ಕ ವ್ಯಾಲ್ಯೂನೇ ಕನ್ಸಿಡರ್ ಮಾಡಿ, ಸೊ ದಟ್ ನಿಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸ್ಟ್ರಿಂಗ್ನ ಸೆಲೆಕ್ಟ್ ಮಾಡಬೇಕು ಸಚ್ ದಟ್ ಸ್ಟ್ರಿಂಗ್ ಮಾಡ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎನ್ ವ್ಯಾಲ್ಯೂ. ಓಕೆನಾ? ಎನ್ ವ್ಯಾಲ್ಯೂ ಏನು, 3ಗಿಂತ ಗ್ರೇಟರ್ ಆರ್ ಈಕ್ವಲ್ಸ್ ಟು 3 ಇರಬೇಕು, ಆ ಥರ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವ ಸ್ಟ್ರಿಂಗ್ನ ಕನ್ಸಿಡರ್ ಮಾಡ್ತೀನಿ ಅಂದರೆ, ನಾವು ನೆಕ್ಸ್ಟು 5 ಪಾರ್ಟ್ಸಾಗೆಲ್ಲ ಡಿವೈಡ್ ಮಾಡಬೇಕಲ್ವಾ, ಅದಕ್ಕೆ ಈಸಿ ಆಗಲಿ ಅಂತ ಇದನ್ನು ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ಝೆಡ್ ಈಕ್ವಲ್ಸ್ AA BB C. ಓಕೆನಾ? ಝೆಡ್ ಮಾಡು ವ್ಯಾಲ್ಯೂ ಏನಾಗುತ್ತೆ, 1 2 3 4 5 6 7 ಈಸ್ ಗ್ರೇಟರ್ ದ್ಯಾನ್ 3 ಅಲ್ವಾ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಇವಾಗ ಏನು ಮಾಡಬೇಕು, ಈ ಸ್ಟ್ರಿಂಗ್ನ ನಾವು 5 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು, ದಟ್ ಈಸ್ UVWXY ಇನ್ ಅ ಸಚ್ ಎ ವೇ ದಟ್ VWX ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು n ಇರಬೇಕು ಆ್ಯಂಡ್ VX ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇರಬೇಕು. ಓಕೆನಾ? ಇಲ್ಲಿ ನೋಡಿ, ಎನ್ ವ್ಯಾಲ್ಯೂ ಏನು ಕನ್ಸಿಡರ್ ಮಾಡಿದ್ದೀನಿ ನಾನು, 3 ಅಂತ ಕನ್ಸಿಡರ್ ಮಾಡಿದ್ದೀನಿ ಅಲ್ವಾ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂದರೆ 3 ವ್ಯಾಲ್ಯೂಸು 3 ಇರಲೇಬೇಕು. UVXನ 1 ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರೆ ನಮಗೆ 3ಗೆ ಈಕ್ವಲ್ ಆಗುತ್ತೆ. ಸೊ ಈ ABBCCನ ನಾನು ಫಸ್ಟು VWX ಆಗಿ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. 1 ವ್ಯಾಲ್ಯೂನ ಕನ್ಸಿಡರ್ ಮಾಡಿಕೊಂಡು VWX ಇನ್ನು ಮಿಕ್ಕಿರೋದನ್ನ
ಯು ಅಂತ ಕನ್ಸಿಡರ್ ಮಾಡ್ತೀನಿ, ಲಾಸ್ಟಲ್ಲಿರೋದನ್ನ ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ, ಈ ಡಿವಿಷನ್ ಹೆಂಗಾದರೂ ಮಾಡ್ಬೋದು, ಈ ಎರಡು ಕಂಡೀಷನ್ನ ಮ್ಯಾಚ್ ಮಾಡಬೇಕು. ಓಕೆನಾ, ವಿ ಎಕ್ಸ್ ಅಂದರೆ ಏನು, ಎ ಮತ್ತು ಬಿ. ಸೊ 2 ವ್ಯಾಲ್ಯೂಸ್ ಆಗುತ್ತೆ. 2 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಅಲ್ವಾ. ಸೊ ಎರಡು ಕಂಡೀಷನ್ನು ಮ್ಯಾಚ್ ಆಗ್ತಿದೆ. ಇವಾಗ ಯು ವ್ಯಾಲ್ಯೂ ಏನು, ಎ, ವಿ ವ್ಯಾಲ್ಯೂ ಏನು, ಎ, ಡಬ್ಲ್ಯೂ ವ್ಯಾಲ್ಯೂ ಏನು, ಬಿ, ಎಕ್ಸ್ ವ್ಯಾಲ್ಯೂ ಬಿ, ವೈ ವ್ಯಾಲ್ಯೂ ತ್ರಿಬಲ್ ಸಿ. ಓಕೆನಾ, ಇದು ನಾವು ಡಿವಿಷನ್ ಮಾಡ್ಕೊಂಡಿರೋದು. ಇವಾಗ ಏನು ಮಾಡಬೇಕು, ಐ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತಾ ಹೋಗ್ಬೇಕಲ್ವಾ. ಐ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇರಬೇಕು. ಫಾರ್ ದ ಕಂಡೀಷನ್ ಯು ವಿ ಪವರ್ ಐ ಡಬ್ಲ್ಯೂ ಎಕ್ಸ್ ಪವರ್ ಐ ವೈ. ಓಕೆನಾ, ಇವಾಗ ಯು ವ್ಯಾಲ್ಯೂ ಏನು, ಫಸ್ಟು ಐ ಈಕ್ವಲ್ಸ್ ಟು 0ನ ಅಪ್ಲೈ ಮಾಡ್ತಾ ಹೋಗೋಣ. ಯು ವ್ಯಾಲ್ಯೂ ಏನು, ಎ, ವಿ ವ್ಯಾಲ್ಯೂ ಏನು, ಎ, ಪವರ್ ಐ ಅಂದರೆ 0, ಡಬ್ಲ್ಯೂ ಪ್ಲೇಸಲ್ಲಿ ಏನು ಬರೀಬೇಕು, ಬಿ, ನೆಕ್ಸ್ಟ್ ಎಕ್ಸ್ ಬರಿಬೇಕು. ಎಕ್ಸ್ ವ್ಯಾಲ್ಯೂ ಏನು, ಬಿ, ಪವರ್ ಐ ಅಂದರೆ ಐ ವ್ಯಾಲ್ಯೂ ಏನು ಕನ್ಸಿಡರ್ ಮಾಡಿದ್ದೀವಿ, 0, ವೈ ಅಂದರೆ ಏನು, ಸಿ. ಸೊ ಇವಾಗ ವ್ಯಾಲ್ಯೂ ಏನು ಬರುತ್ತೆ, ಎ ಹಂಗೆ ಬರುತ್ತೆ. ಎ ಪವರ್ 0 ಅಂದರೆ 0, ಸೊ ನೋ ವ್ಯಾಲ್ಯೂಸ್. ಬಿ ಬರಿಬೇಕು, ಬಿ ಪವರ್ 0 ಅಂದರೆ ನೋ ವ್ಯಾಲ್ಯೂಸ್. ನೆಕ್ಸ್ಟ್ ಸಿ ಏನಿದೆ ಅದನ್ನು ಹಂಗೆ ಬರ್ಕೊಳ್ಳೋಣ. ನೋಡಿ, ಇವಾಗ ಬಂದಿರೋ ಅಂಥ ಸ್ಟ್ರಿಂಗು ಲ್ಯಾಂಗ್ವೇಜಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಫಾರ್ ಸಿಂಗಲ್ ನಂಬರ್ ಆಫ್ ಎ, ಸಿಂಗಲ್ ನಂಬರ್ ಆಫ್ ಬಿ ಎಷ್ಟು ನಂಬರ್ ಆಫ್ ಸೀಸ್ ಬರಬೇಕು, 2C ಬರಬೇಕು. ಬಟ್ ಇಲ್ಲೇನಿದೆ, 3 C's ಇದೆ. ಸೊ ಇಟ್ ಈಸ್ ನಾಟ್ ಇನ್ ದ ಲ್ಯಾಂಗ್ವೇಜ್, ಇಟ್ ಈಸ್ ನಾಟ್ ಎ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡಿರೋದು. ಓಕೆನಾ, ಅರ್ಥ ಆಯಿತು ಅಲ್ವಾ ಈ ಎಕ್ಸಾಂಪಲ್ ಹೆಂಗೆ ಸಾಲ್ವ್ ಮಾಡಿದ್ದೀವಿ ಅಂತ. ನಿಮಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಈ ಎಕ್ಸಾಂಪಲ್ಸ್ ಜೊತೆ ನಾನು ಒನ್ ಶಾರ್ಟ್ ವಿಡಿಯೋ ಎಲ್ಲನೂ ಮರ್ಜ್ ಮಾಡಿ ಹಾಕಿದ್ದೀವಿ ಅಲ್ವಾ, ಆ ವಿಡಿಯೋನು ವಾಚ್ ಮಾಡಿ. ಸೊ ಅದರಲ್ಲೂ ಕೂಡ ಎಕ್ಸಾಂಪಲ್ಸ್ ಇದೆ, ಅದನ್ನು ಸಾಲ್ವ್ ಮಾಡಿ. ಅವಾಗ ನಿಮಗೆ ಕಂಪ್ಲೀಟಾಗಿ ಎಲ್ಲ ಟಾಪಿಕ್ಸು ಅರ್ಥ ಆಗುತ್ತೆ. ಆ್ಯಂಡ್ ಮಾಡ್ಯೂಲ್ 4 ತುಂಬ ಈಸಿಯೆಸ್ಟ್ ಮಾಡ್ಯೂಲ್. ಆ್ಯಂಡ್ ಈ ಮಾಡ್ಯೂಲಲ್ಲಿ ಇನ್ನೊಂದು ಥಿಯರಿ ಟಾಪಿಕ್ ಇದೆ, ಅದು ಕ್ಲೋಷರ್ ಪ್ರಾಪರ್ಟೀಸ್ ಆಫ್ CFL. ಅದನ್ನು ಆಲ್ರೆಡಿ ಮಾಡ್ಯೂಲ್ 4 ಒನ್ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಅದನ್ನು ಹೋಗಿ ವಾಚ್ ಮಾಡಿ. ಆ್ಯಂಡ್ ಥಿಯರಿ ಕ್ವೆಶನ್ಸ್ ಫ್ರಮ್ ದ ಮಾಡ್ಯೂಲ್ 1 ಟು ಮಾಡ್ಯೂಲ್ 5 ಏನೇನಿದೆ, ಮಾಡೆಲ್ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಥಿಯರಿ ಕ್ವೆಶನ್ಸ್, ಡೆಫಿನೇಷನ್ಸು ಎಲ್ಲನೂ ಕೂಡ ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಥಿಯರಿ ಎಲ್ಲನೂ ಅರ್ಥ ಆಗಲಿ ಅಂತ. ಓಕೆನಾ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಏನೇ ಡೌಟ್ ಇದ್ದರೂ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.